ಹಲೋ ಗೈಸ್, ದಿಸ್ ಈಸ್ ಆ್ಯಕ್ಟಿವ್ 412 ರೈಡರ್. ಸೊ ಈಗ ಮಾರ್ನಿಂಗು ಮಧುರೈ ದೇವಸ್ಥಾನ ದರ್ಶನ ಆಯಿತು. ಸೊ ಇವಾಗ ಮುರುಘಾ ಇದು ಯಾವ ಶ್ರೀಧರ್ ಇಡ್ಲಿ ಶಾಪ್ ಅಂತ ಯಾವುದು ಶಬರೀಶ್ ಇಡ್ಲಿ ಶಾಪ್ಗೆ ಹೋಗ್ತಾಯಿದ್ದೀವಿ. ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಸೀದಾ ಗಾಡಿ ಇದೆ ಫಾಗ್ ಲೈಟ್ಸ್ ಹಾಕ್ಸ್ಕೊಂಡು ನೈಟು ಆಲ್ಮೋಸ್ಟ್ ಇವತ್ತು 500 ಕಿಲೋಮೀಟರ್ಸ್ ಟ್ರಾವೆಲಿಂಗ್ ಇದೆ. ಸೊ ಏನು ಮಾಡೋದು? ಸೊ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. I'll introduce everyone. Hey! Alright, this is Ganesh, Vivek, Sudarshan, Rakshit. ವಿಡಿಯೋ ನೋಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬೇಡಿ, ಯಾಕೆಂದರೆ ನಿಮಗೆ ನ್ಯೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. And this is the hotel. Hi. ನೋಡಿ ಇವರೇ ಓನರ್ಸ್. ಸೊ ಈಗ ಮಧುರೈ ಬಿಟ್ಟು ರಾಮೇಶ್ವರಂ ಹೋಗ್ತಾ ಇದ್ದೀನಿ. ರಾಮೇಶ್ವರಂ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಧನುಷ್ಕೋಡಿ ನೋಡಿಕೊಂಡು ಯಾವುದಪ್ಪ ತಿರುಚೆಂದೂರು ಟೆಂಪಲ್ ನೋಡಿಬಿಟ್ಟು ಅಲ್ಲಿಂದ ಕನ್ಯಾಕುಮಾರಿ ಹೋಗೋದು ಅಂದ್ಕೊಂಡ್ರೆ. ಯಾಕೆಂದರೆ ಇವಾಗ ಕನ್ಯಾಕುಮಾರಿ ಆಗೋಷ್ಟು ಲೇಟ್ ಆಗುತ್ತೆ. ಬಿಕಾಸ್ 3 ಗಾಡಿಗೆ ಫಾಗ್ ಲ್ಯಾಂಪ್ಸ್ ಹಾಕ್ಸಿದ್ರೆ ಅದೇ ತುಂಬ ಲೇಟ್ ಆಗೋಯ್ತಲ್ಲಿ. ಸೊ ಏನು ಮಾಡೋದು ಅಂತ ರಾಮೇಶ್ವರಂ ಪ್ಲಾನ್ ಆಗ್ತಾಯಿದೆ. ರಾಮೇಶ್ವರಂ ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡಿಬಿಡೋದು ಇವತ್ತು. ಸೊ ಚಲೋ ರಾಮೇಶ್ವರಂ 164 ಕಿಲೋಮೀಟರ್ ತೋರಿಸ್ತಾ ಇದೆ. 2 hours 54 minutes ಇಲ್ಲಿಂದ. ಏನಿಲ್ಲ ಅಂದರೂ ಒಂದು 2.5 hour ಅಷ್ಟೇ, ಇನ್ಕ್ಲೂಡಿಂಗ್ ಬ್ರೇಕ್. ಅದು 1 ಬ್ರೇಕ್ ಆರ್ ಬ್ರೇಕ್ ಇಲ್ಲ ಅಂದರೆ 2 hours ಮ್ಯಾಕ್ಸ್ ಅಷ್ಟೇ. ಇದು ನೋಡಿ, ಇದು ಬ್ರಿಡ್ಜು ಸಖತ್ತಾಗಿದೆ. ಇಲ್ಲಿ ಫೋಟೋ ಶೂಟ್ ಮಾಡೋದು, ಇದು ಸಖತ್ತಾಗಿದೆ. ಇದು ನೋಡಿ, ಇದು
ಇದು ಬ್ರಿಡ್ಜು ನೀರು ಸಮುದ್ರಕ್ಕೆ ಹೋಗಲ್ಲ ಅಂತ ರಾಮನಾಥ್ಪುರಂ ಎಂಡ್ ಅಂತೆ ಇದು ನದಿ ವಾಲ್ಪೈ ಏನೋ ಹೇಳಿದ್ರು ಇದು ಅಗ್ರಿಕಲ್ಚರ್ಗೆ ಇದು ಚಾನಲ್ಲು ಸೊ ಅದು ಮಾತ್ರ ಹರಿತಾ ಇರುತ್ತೆ ರಾಮನಾಥ್ಪುರಂ ಮಾತ್ರ ಎಂಡ್ ಆಗೋಗುತ್ತಂತೆ ಇದು ಕ್ರೇಜಿ ಆಗಿದೆ ಇದು ಪ್ಲೇಸ್ ಮಾತ್ರ ನೋಡಿ நீங்களே வரோண்ணா சேனல்ல நீங்களும் வரோம் ஆ ஆமாவா சரிண்ணா ಸರಿ கிளம்புறண்ணா ಓ ಇವತ್ತಿನ ಫಸ್ಟ್ ಟೋಲ್ ತಿರುಪತಿ ಟೋಲ್ ಪ್ಲಾಜಾ ಟಾಪ್ ಬಾಕ್ಸ್ ಡಮ್ಮ 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 ಅನ್ನತ್ತಪ್ಪ ಯಾವ್ದೋ ಸ್ವಲ್ಪ ಗುಣಿಗಳಲ್ಲಿ ಎಗರ್ಸಿದ್ರು X-Files. I'm on X-Files. Vivek the ಗಾಡಿ My Eagle, that is. ಸಕಲಾಗಿದೆ ಕ್ರೂಸ್ ಮಾಡಕ್ಕೆಲ್ಲ ಇದು ಗಾಡಿ ಏನ್ ಮಗ ಓಯ್ ನೋಡಿ ಗಾಡಿ ಇವತ್ತಿನ ಸೆಕೆಂಡ್ ಟೋಲ್ ಆನ್ ರಾಮೇಶ್ವರಂ ಹೈವೇ ಫುಲ್ ಸಿಂಗಲ್ ರೋಡು ಆಕ್ಚುಲಿ ಒಂದು 20 ಕಿಲೋಮೀಟರ್ಸ್ ಇಂದ ಬರ್ತಿದ್ವಿ ಫುಲ್ ಸಿಂಗಲ್ ರೋಡ್ ಇದೆ ರಾಮನಾಥ್ಪುರಂವರೆಗೂ ಸೊ ಅಲ್ಲಿಂದ 4 ಲೇನ್ ರೋಡ್ ಸ್ಟಾರ್ಟ್ ಆಗುತ್ತಂತೆ ಅಂದರೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗೋಕ್ಕೆ ಒಂದು 40 ಕಿಲೋಮೀಟರ್ಸ್ ಇದ್ದಂಗೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ರಾಮನಾಥ್ಪುರಂ ಆದಮೇಲೆ ನಮ್ಗೆ 4 ಲೇನ್ ರೋಡು ಅಲ್ಲಿಂದ ಎಷ್ಟು ಒಂದು ಎಷ್ಟು ತೋರಿಸ್ತಾ ಇದೆ 73 ಕಿಲೋಮೀಟರ್ಸ್ ಇನ್ನೊಂದು 15 ಕಿಲೋಮೀಟರ್ಸ್ ರಾಮನಾಥ್ಪುರಂ ಅಷ್ಟೇ ಅಂದರೆ ಒಂದು 60 ಕಿಲೋಮೀಟರ್ಸು 55 to 60 ಕಿಲೋಮೀಟರ್ಸ್ ನಮ್ಗೆ 4 ಲೇನ್ ಸಿಗುತ್ತೆ ಆಮೇಲೆ ಎಲ್ಲರಿಗೂ ಫಾಗ್ ಲ್ಯಾಂಪ್ ಹಾಕ್ಸ್ಬಿಟ್ಟಿದ್ದೀವಿ ಬಲೆ ಬರ್ತಾ ಇದೆ ಲೈಟ್ಗಳು ಮಾತ್ರ ರಕ್ಷಿತ್ ಅಂತೂ ನೆನೆ ಹೈವೇಲಿ ಪಾಪ ಚಿಕ್ಕ ಮಗು ಹೋಗ್ತಾ ಇದ್ದ ಇವತ್ತು ಫಾಗ್ ಲ್ಯಾಂಪ್ ಹಾಕ್ಸಿರೋದಕ್ಕೆ ಸಿಂಗಲ್ ರೋಡಲ್ಲ ರಾಜಾರೋಷ ಹೋಗ್ತಾವನೆ ಬ್ರೋ ಅಂತ ಗಾಯ್ಸ್ ಇದೆ ಪಂಬನ್ ಬ್ರಿಡ್ಜ್ ಸೊ ಇದು ಸಿಂಗಲ್ ರೋಡ್ ಒಂದೇ ಇರೋದು ಮತ್ತೆ ಆ ಕಡೆ ಲೆಫ್ಟ್ ಸೈಡ್ಗೆ ಇದು ಬರುತ್ತೆ ಅಯ್ಯೋ ಹಂಪು 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 ಅಮ್ಮ ನೋಡಿ ಇದು ಅಲ್ಲಿ ಕೆಳಗಡೆ ಅಲ್ಲಿ ಇದ್ರಲ್ಲಿ ಕಾಣಿಸಲ್ಲ ಬಟ್ ನಂಗೆ ಕಾಣಿಸ್ತಾ ಇದೆ ರೈಲ್ವೆ ಬ್ರಿಡ್ಜ್ ಹೋಗುತ್ತೆ ಮಾರ್ನಿಂಗ್ ರಿಟರ್ನ್ ಹಿಂಗೆ ಬರೋದು ಮೇ ಬಿ ಹಿಂಗೆ ಬರೋದು ಮಾರ್ನಿಂಗ್ ಕಾಣಿಸುತ್ತೆ ಬ್ರಿಡ್ಜು ಫುಲ್ ಇದೆಲ್ಲ ಪಂಬನ್ ಬ್ರಿಡ್ಜ್ ಇದೆಲ್ಲ ವ್ಯೂ ನೋಡಿದ್ರೆ ಕಳ್ಕೋಬೇಕು ఓయ్ 4-వే ఇండికేటర్ చూడు అందే అట్లా ఇట్లా అట్లా ఇట్లా వస్తాడు సుదర్శన్ చూడు ఇదో పంబన్ బ్రిడ్జ్
వస్తాడారు పంబన్ బ్రిడ్జ్ నేను సడన్ గా కనిపించలేదు, ಬ್ರೇಕ್ ಅయింది, ಹಂಪೆ ಎಗರ್ಸ್ಕೊಂಡು ಬಂದ್ಬಿಟ್ಟಿದ್ದಾನಂತೆ ಅದು. ರಾಂಡ್ರ ಏನು ಕಾಣಿಸಲ್ಲ, ಬಟ್ ಬ್ರಿಡ್ಜ್ ಮಾತ್ರ ಸೈಕ್ ಆಗಿದೆ. ಇದೊಂದೇ ರೋಡು, ಧನುಷ್ಕೋಡಿ ಎಂಡ್ ರೋಡ್ ಆಫ್ ಇಂಡಿಯಾ. ಲೆಟ್ಸ್ ಗೋ ಟು ರಾಮೇಶ್ವರಂ. ಯಪ್ಪ, ಮೀನ್ಸ್ ಮೇಲೆ ಹೆಂಗ್ ಬರ್ತಾ ಇದೆ ಗೊತ್ತಾ, ಫುಲ್ ಇದೆಲ್ಲ ಸಮುದ್ರ, ಅಲ್ಲೆಲ್ಲ ಲೈಟ್ಸ್ ಕಾಣಿಸ್ತಾ ಇದೆ ನೋಡ. ಏನದು ಗುರು, ಏನ್ ಗುರು ಅದು? ಮೇ ಬಿ ಆಯಿಲ್ ಮಿಲ್ಲ ಅಲ್ಲ, ಏನದು ಏನೋ ಗೊತ್ತಾಗ್ತಿಲ್ಲ. ಇದೆಲ್ಲ ಸುತ್ತಲೂ ಇಲ್ಲೆಲ್ಲ ನೀರಿದೆ. ಹೋಗಪ್ಪ. ಫೈನಲಿ ರಾಮೇಶ್ವರಂ ಬಂದಾಯ್ತು. ಈಗ ಕೆಲಸ ಏನು, ಊಟ ಮಾಡೋಣ. ಫಸ್ಟು ಹೊಟ್ಟೆಗೆ ಬೀಳಲಿ, ಆಮೇಲೆ ತಲೆ ಓಡುತ್ತೆ, ಆಮೇಲೆ ಲಾಡ್ಜ್ ಹುಡ್ಕೋದು. ಫಸ್ಟ್ ಹೊಟ್ಟೆಗೆ ಬಿದ್ದೋಗ್ಬೇಕಪ್ಪ. ಏನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು. ಹೊಟ್ಟೆಗೆ ಹಾಕೋಣ. ಎಲ್ಲೋಗೋಣ? ಮುಖಿಲನ್ನ ಈಗ ಮುಕ್ಳಿ ಅಂದಂಗೆ ಕಾಣಿಸ್ತು. ಸೊ ಗೈಸ್, ರಾಮೇಶ್ವರಮಲ್ಲಿ ಒಳ್ಳೆ ರೂಮ್ ಸಿಕ್ತು. ರೂಮ್ ಮಾತ್ರ ಕ್ರೇಜಿ ಆಗಿದೆ. ಸೊ ಬೆಸ್ಟ್ ಪ್ರೈಸ್ ಸಿಕ್ತು. 3.7 ಹೇಳಿದ್ರು. ಲೈಕ್ ನಮಗೆ ಕರೋನಾ ಟೈಮಿಂದ 1000 ಡಿಸ್ಕೌಂಟ್ ಕೊಟ್ಟು 2.5 ಹೇಳಿದ್ದಾರೆ. ನೋಡಿ, ಇದೆ SDM ಹೋಟೆಲ್ ಗೋಲ್ಡನ್ ಟವರ್ ಅಂತ. ಲೊಕೇಶನ್ ಆ್ಯಡ್ ಮಾಡ್ತೀನಿ. ರೂಮ್ ಮಾತ್ರ ಸೂಪರ್ ಆಗಿದೆ.